ಪಾವಗಡ ಶಾಂತಿನಗರ ಬಡಾವಣೆಯಲ್ಲಿ ಶ್ರೀ ಪತಂಜಲಿ ಯೋಗ ಮಂದಿರದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಸಾಮೂಹಿಕ ಯೋಗಾಭ್ಯಾಸವನ್ನು ಅಗ್ನಿಹೋತ್ರದೊಂದಿಗೆ ಆರಂಭಿಸಿದರು. ವಿವಿಧ ಆಸನಗಳನ್ನು ಅಭ್ಯಾಸ ಮಾಡಿ ಯೋಗ ತರಬೇತುದಾರ ಮೋಹನ್ ಮಾತನಾಡಿ, ನಮ್ಮ ಇಡೀ ಜೀವನಕ್ಕೆ ಯೋಗ ಅವಶ್ಯಕವಾಗಿದೆ. ನಮಗಾಗಿ, ನಮ್ಮ ಸ್ವಂತಕ್ಕಾಗಿ ಹಾಗೂ ಸಮಾಜದ ಒಳಿತಿಗಾಗಿ ಎಂಬ ಸಂದೇಶದೊಂದಿಗೆ ಎಲ್ಲರ ನಡೆಗೆ ಯೋಗದ ಕಡೆಗೆ ಪ್ರತಿಯೊಬ್ಬರು ಎಂದರು. ತಮ್ಮ ನಾಳೆಯ ಉತ್ತಮ ಆರೋಗ್ಯಕ್ಕಾಗಿ ಹಾಗೂ ಉತ್ತಮ ಆರೋಗ್ಯವಂತ ಸಮಾಜ ನಿರ್ಮಾಣವಾಗಬೇಕಾದರೆ ಪ್ರತಿಯೊಬ್ಬರೂ ಸಹ ತಮ್ಮ ದೈನಂದಿನ ಕಾರ್ಯಕ್ರಮಗಳಲ್ಲಿ ಯೋಗ ಒಂದು ಎಂಬಂತೆ ಅಭ್ಯಾಸ ಮಾಡಿದರೆ ಉತ್ತಮ ಆರೋಗ್ಯ ಮತ್ತು ಸಮಾಜ ಒಳಿತಿಗೆ ಸಾಧ್ಯವಾಗುತ್ತದೆ ಎಂದು ನೆರೆದ ಯೋಗ ಬಂಧುಗಳಿಗೆ ತಿಳಿಸಿದರು. ಯೋಗ ಕಲಿಯುವ ಇಚ್ಛೆ ಉಳ್ಳವರು ಯೋಗ ಕೇಂದ್ರಕ್ಕೆ ಭೇಟಿ ಮಾಡಿ ಮಾಹಿತಿ ನೀಡಿದರೆ ಉಚಿತವಾಗಿ ತರಬೇತಿ ನೀಡಿ ವಿವಿಧ ರೀತಿಯ ಯೋಗಾಸನಗಳನ್ನು ತರಬೇತಿ ನೀಡಲಾಗುತ್ತದೆ ಎಂದರು. ವರದಿ ಮಾರುತಿ, MS ಮೀಡಿಯಾ. ಸಂಸ್ಕಾರ ಸಂಘಟನೆ ಸೇವೆ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ರಿಜಿಸ್ಟರ್ಡ್ ಕರ್ನಾಟಕ, ಪಾವಗಡ ಶಾಖೆ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಪ್ರತಿಷ್ಠಾನ, ಯೋಗ ಮಂದಿರ, ಶಾಂತಿನಗರದಲ್ಲಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ಇವತ್ತು 10ನೇ ವಿಶ್ವ ಯೋಗ ದಿನಾಚರಣೆಯನ್ನು ನಿತ್ಯಾಭ್ಯಾಸಿಗಳಾಗಿರ್ತಕ್ಕಂಥ ಎಲ್ಲ ಯೋಗ ಬಂಧುಗಳು ಕೂಡ ಸೇರಿ ಇವತ್ತು ಯೋಗ ಮಂದಿರದಲ್ಲಿ ಈ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಸೇರಿ ಆಚರಣೆ ಮಾಡಿದ್ದೀವಿ. ಇವತ್ತಿನ ವಿಶ್ವ ಯೋಗ ದಿನಾಚರಣೆಯನ್ನು ಅಗ್ನಿಹೋತ್ರದೊಂದಿಗೆ ಪ್ರಾರಂಭ ಮಾಡಿ ಯೋಗ ನಮಸ್ಕಾರಗಳೊಂದಿಗೆ ನಿತ್ಯ ಸಾಧನೆಯನ್ನು ಮುಂದುವರಿಸಿ ನಾವು ಇವತ್ತು ಆಚರಣೆ ಮಾಡಿರ್ತಕ್ಕಂಥ ಸಾಮೂಹಿಕ ಯೋಗಾಭ್ಯಾಸದ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ವಿವಿಧ ಯೋಗಾಸನಗಳನ್ನು ಅಭ್ಯಾಸ ಮಾಡಿ ಎಲ್ಲರೂ ಕೂಡ ಪರಸ್ಪರ ಯೋಗದ ವಿಚಾರಗಳನ್ನು ಹಂಚಿಕೊಂಡು ಈ ದಿನ ಆಚರಣೆಯನ್ನು ಮಾಡಿದ್ದೇವೆ. ಎಲ್ಲರಿಗೂ ಕೂಡ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳನ್ನು ಕೋರ್ತಾ, ಈ ದಿನದ ಒಂದು ವಿಶೇಷ ಇಡೀ ಜೀವನಕ್ಕೆ ನಮ್ಮೆಲ್ಲರೂ ಕೂಡ ಯೋಗದ ಅವಶ್ಯಕತೆ ಇರೋದರಿಂದ ವಿಶ್ವ ಯೋಗ ದಿನಾಚರಣೆಯ ಸಂದೇಶ ನಮಗಾಗಿ, ಸ್ವಂತಕ್ಕಾಗಿ ಹಾಗೂ ಸಮಾಜಕ್ಕಾಗಿ ಎನ್ನುವ ಸಂದೇಶ ಕೊಟ್ಟಿದೆ. ಹಾಗಾಗಿ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯವಾಕ್ಯ ನಮ್ಮ ಸಮಿತಿ ಹುಟ್ಟಿದಾಗಲಿಂದ ಕೂಡ ಈ ಧ್ಯೇಯವಾಕ್ಯವನ್ನು ಪರಿಪಾಲನೆ ಮಾಡ್ತಾ ತಾವು ಕಲಿತು ಇನ್ನೊಬ್ಬರಿಗೆ ಕಲಿಸುವಂಥ ಕಾರ್ಯವನ್ನು ಇಡೀ ವಿಶ್ವದೆಲ್ಲೆಡೆ ನಮ್ಮ SPYSS ಎನ್ನುವ ಸಂಸ್ಥೆ ಉಚಿತವಾಗಿ ಈ ಎಲ್ಲ ಚಟುವಟಿಕೆಗಳನ್ನು ನಡೆಸ್ಕೊಡ್ತಾ ಇದೆ. ಯೋಗ ಕಲಿತಕ್ಕಂಥವರು ನಮ್ಮ ಸಂಪರ್ಕಕ್ಕೆ ಬಂದು ಮಾಹಿತಿಯನ್ನು ಪಡ್ಕೊಂಡ್ರೆ
ಹೊಸ ತರಗತಿಗಳನ್ನು ನಡೆಯುವ ದಿನಾಂಕಗಳನ್ನು ನಿಮಗೆ ಸೂಚಿಸಲಾಗುತ್ತೆ. ಎಲ್ಲರಿಗೂ ಕೂಡ ಉಚಿತವಾಗಿ ಸಿಗ್ತಕ್ಕಂಥ ಈ ಒಂದು ಶಿಕ್ಷಣ ಪದ್ಧತಿಯನ್ನು ನಮ್ಮ ಸಮಿತಿ ಸದಾಕಾಲ ಇದರ ಸೇವೆಯನ್ನು ಮಾಡ್ತಾ ಬಂದಿದೆ. ಇದರ ಉಪಯೋಗವನ್ನು ಎಲ್ಲರೂ ಕೂಡ ಪಡ್ಕೊಂಡು ಏನು ನಮ್ಮ ಈ ಒಂದು ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಸಂದೇಶ ಕೊಟ್ಟಿದೆ, ಸ್ವಂತಕ್ಕೂ ಹಾಗೂ ಸಮಾಜಕ್ಕೆ ಯೋಗವನ್ನು ಉಳಿಸ್ಕೊಳ್ಳೋಣ ಅಂತಂದೇಳಿ ಈ ಒಂದು ಧ್ಯೇಯವಾಕ್ಯವನ್ನು ಎಲ್ಲರೂ ಕೂಡ ಸಂಕಲ್ಪಬದ್ಧವಾಗಿ ಕಟಿಬದ್ಧವಾಗಿ ಇದನ್ನು ಆಚರಣೆ ಮಾಡೋಣ. ಅರಿವು